ಹಲೋ ಸಿಟಿಜನ್ಸ್, ಸ್ವಲ್ಪ ಯೋಚಿಸಿ. ನಿಮ್ಮ ಡೈವೋರ್ಸ್ ನಡೀತಿದೆ. ನಿಮ್ಮ ಗಂಡ ಕೇವಲ ನಿಮ್ಮ ಮೇಲೆ ಮಾತ್ರವಲ್ಲ, ನಿಮ್ಮ ಇಡೀ ಕುಟುಂಬ ಮತ್ತು ನಿಮ್ಮ ಲಾಯರ್ಸ್ ಮೇಲೂ ಕೇಸ್ ಹಾಕಿದ್ರೆ ಹೇಗಿರುತ್ತೆ? ಹೌದು, ಇದು ಸಿನಿಮಾದ ಕಥೆ ಅಲ್ಲ, ರಿಯಲ್ ಮ್ಯಾಟರ್. ಬ್ಲ್ಯಾಕ್ ಮೇಲ್ ಮಾಡೋದಕ್ಕಾಗಿ ಹೀಗ್ ಮಾಡಲಾಯಿತು. ಸುಪ್ರೀಂ ಕೋರ್ಟ್ ಇದನ್ನೇ ಮ್ಯಾಟ್ರಿಮೋನಿಯಲ್ ಮಹಾಭಾರತ ಅಂತ ಕರೆದಿತ್ತು. ಓ ಮೈ ಗಾಡ್, ಲಾಯರ್ಸ್ ಮೇಲೆಯೇ ಕೇಸಾ? ಹಾಗಾದ್ರೆ ಆ ಹೆಂಡತಿಗೆ ಕೊನೆಗೂ ನ್ಯಾಯ ಸಿಕ್ತಾ? ಖಂಡಿತ ಸಿಕ್ತು. ಹಾಗೆ ಆ ನ್ಯಾಯದ ಬೆಲೆ 10 ವರ್ಷಗಳ ನರಕಯಾತನೆ. ಎಲ್ಲಿಂದ ಶುರುವಾಯ್ತು ಈ ಕಥೆ? 2010ರಲ್ಲಿ ಮದುವೆ. 2016ರಲ್ಲಿ ಇಬ್ರು ದೂರಾಗ್ತಾರೆ. ಗಂಡ ತಾನೇ ಒಬ್ಬ ಲಾಯರ್ ಆಗಿದ್ದ. ಫ್ಯಾಮಿಲಿ ಕೋರ್ಟ್ ತಿಂಗಳಿಗೆ 80,000 ಮೇಂಟೆನೆನ್ಸ್ ಕೊಡಕ್ಕೆ ಹೇಳುತ್ತೆ. ಆದ್ರೆ ಅವನು ₹1 ಕೊಡಲ್ಲ. ವೇಟ್, ಲಾಯರ್ ಆಗಿ ಕೋರ್ಟ್ ಆರ್ಡರನ್ನೇ ಧಿಕ್ಕರಿಸಿದ್ನಾ? ಅಷ್ಟೇ ಅಲ್ಲ, ತಾನು ಕೆಲಸ ಮಾಡ್ತಿದ್ದ ದೊಡ್ಡ ಕಂಪನಿಗಳ ಡೈರೆಕ್ಟರ್ ಪೋಸ್ಟ್ಗೆ ರಿಸೈನ್ ಮಾಡ್ತಾನೆ. ನನ್ನತ್ರ ದುಡ್ಡಿಲ್ಲ, ನಾನು ಬಡವ ಅಂತ ನಾಟಕ ಶುರು ಮಾಡ್ತಾನೆ. ಅರೆ, ಎಂಥ ಚೀಪ್ ಟ್ರಿಕ್ ಇದು! ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಹೆಂಡತಿ, ಅವಳ ತಂದೆ ತಾಯಿ ಮತ್ತು ಅವಳ ಪರ ವಾದ ಮಾಡ್ತಿದ್ದ ಅಡ್ವೊಕೇಟ್ಸ್ ಮೇಲೆ ಬರೋಬ್ಬರಿ 80 ಕೇಸ್ ಹಾಕ್ತಾನೆ. 80 ಕೇಸ್? ಇದು ಕ್ಲಿಯರ್ ಆಗಿ ಲೀಗಲ್ ಸಿಸ್ಟಮ್ನ ಮಿಸ್ಯೂಸ್ ಅಲ್ಲ? ಹೌದು. ಈ ಮಟ್ಟಿಗೆ ಟಾರ್ಚರ್ ತಡೆಯಲಾಗದೆ 10 ವರ್ಷದ ನರಳಾಟದ ನಂತರ ಆ ತಾಯಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾಳೆ. ಸುಪ್ರೀಂ ಕೋರ್ಟ್ ಈ 80 ಕೇಸುಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತು? ಒಂದೊಂದೇ ಕೇಸ್ ನೋಡಕ್ಕೆ ವರ್ಷಗಳೇ ಬೇಕಲ್ವಾ? ಅಲ್ಲಿಯೇ ಸುಪ್ರೀಂ ಕೋರ್ಟ್ ತನ್ನ ಅಸ್ತ್ರ ತೆಗೆದಿತ್ತು. ಅದೇ ಆರ್ಟಿಕಲ್ 142. ಆರ್ಟಿಕಲ್ 142 ಅಂದ್ರೆ ಏನು? ಇದು ಸುಪ್ರೀಂ ಕೋರ್ಟ್ಗೆ ಮಾತ್ರ ಇರುವ ಒಂದು ಬ್ರಹ್ಮಾಸ್ತ್ರ. ಕಂಪ್ಲೀಟ್ ಜಸ್ಟಿಸ್ ಅಂದ್ರೆ ಸಂಪೂರ್ಣ ನ್ಯಾಯ ಕೊಡಲು ಯಾವುದೇ ಸ್ಟ್ಯಾಂಡರ್ಡ್ ರೂಲ್ಸ್ ಬೈಪಾಸ್ ಮಾಡುವ ಎಕ್ಸ್ಟ್ರಾ ಆರ್ಡಿನರಿ ಪವರ್. ವಾವ್! ಅಂದ್ರೆ ಕೆಳಗಿನ ಕೋರ್ಟ್ ಪ್ರೊಸೀಜರ್ಸ್ ಎಲ್ಲ ಸ್ಕಿಪ್ ಮಾಡ್ಬೋದಾ? ಖಂಡಿತ. ಜೊತೆಗೆ ಸಿವಿಲ್ ಪ್ರೊಸೀಜರ್ ಕೋಡ್ನ ಆರ್ಡರ್ 39 ರೂಲ್ 11 ಅನ್ನ ಕೂಡ ಇಲ್ಲಿ ಬಳಸಲಾಯಿತು. ಅಂದ್ರೆ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ಹಾಗೆ ಹೇಳಿ. ನೀನು ಮೇಂಟೆನೆನ್ಸ್ ಕೊಡಲ್ಲ ಅಂದ್ರೆ ಕೋರ್ಟ್ನಲ್ಲಿ ನಿನ್ನ ವಾದ ಕೇಳುವ ಅಗತ್ಯವೇ ನಮಗಿಲ್ಲ ಅಂತ ಡಿಫೆನ್ಸ್ ಸ್ಟ್ರೈಕ್ ಆಫ್ ಮಾಡೋದು. ಸೂಪರ್! ಅಂದ್ರೆ ದುಡ್ಡಿಲ್ಲ ಅಂತ ಸುಳ್ಳು ಹೇಳಿದ್ದಕ್ಕೂ ಸರಿಯಾದ ಪೆಟ್ಟು ಬಿತ್ತು. ಹೌದು. ಸುಪ್ರೀಂ ಕೋರ್ಟ್ ಜಡ್ಜಸ್ ಆತನ ರೆಸಿಗ್ನೇಷನ್ ಅನ್ನ ಒಂದು ಆರ್ಟಿಫಿಷಿಯಲ್ ವೇಲ್ ಅಂತ ಕರೆದ್ರು. ಆರ್ಟಿಫಿಷಿಯಲ್ ವೇಲ್ ಅಂದ್ರೆ ಬೇಕು ಅಂತ ಮುಖವಾಡ ಹಾಕಿಕೊಂಡಿದ್ದಾನೆ ಅಂತನಾ? ಎಕ್ಸಾಕ್ಟ್ಲಿ. ರಜನೀಶ್ ವರ್ಸಸ್ ನೇಹಾ ಗೈಡ್ಲೈನ್ಸ್ ಪ್ರಕಾರ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಈ ತರಹ ಬೇಕು ಅಂತ ಕೆಲ್ಸ ಬಿಟ್ರೆ ಕೋರ್ಟ್ ಅದನ್ನ ಒಪ್ಪಲ್ಲ. ಆದ್ರೆ ಆತ ಹೆಂಡತಿ ಮೇಲೆ ಅವಳು ಮಕ್ಕಳನ್ನು ಕೋಲ್ಕತಾಗೆ ಶಿಫ್ಟ್ ಮಾಡಿದ್ಲು ಅಂತ ಕಿಡ್ನಾಪಿಂಗ್ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ? ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಅದ್ಭುತವಾಗಿದೆ. ಈ ತರಹದ ಟಾಕ್ಸಿಕ್ ವಾತಾವರಣದಿಂದ ಮಕ್ಕಳನ್ನ ಕಾಪಾಡಲು ತಾಯಿ ದೂರ ಹೋದ್ರೆ ಅದು ತಪ್ಪಲ್ಲ, ಅದು ಪ್ರೊಟೆಕ್ಟಿವ್ ಮೆಷರ್ ಅಂದ್ರು. ದ್ಯಾಟ್ ಮೇಕ್ಸ್ ಸೆನ್ಸ್. ಆ ತಾಯಿಯ ಸ್ಥಾನದಲ್ಲಿ ನಾನಿದ್ರೂ ಅದೇ ಮಾಡ್ತಿದ್ದೆ. ಆಮೇಲೆ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 142 ಬಳಸಿ ಒಂದೇ ಏಟಿಗೆ ಆ 80 ಕೇಸ್ಗಳನ್ನು ಕ್ವಾಶ್ ಮಾಡ್ತು. ಪರ್ಮನೆಂಟ್ ಡೈವೋರ್ಸ್ ಕೊಡ್ತು. ಒಂದೇ ಏಟಿಗೆ 80 ಕೇಸ್ ಕ್ಲೋಸ್. ಮೈ ಜುಮ್ ಅನ್ನುತ್ತೆ ಕೇಳಿದ್ರೆ. ಅಷ್ಟೇ ಅಲ್ಲ, ಹೆಂಡತಿ ಮತ್ತು ಮಕ್ಕಳಿಗೆ ಬರೋಬ್ಬರಿ ₹5 ಕೋಟಿ ಆಲಿಮನಿ ಕೊಡಬೇಕು ಅಂತ ಆರ್ಡರ್ ಮಾಡ್ತು. 5 ಕೋಟಿ? ಇದು ಸಾರ್ವಜನಿಕರಿಗೆ ಒಂದು ದೊಡ್ಡ ಪಾಠ. ಡೈವೋರ್ಸ್ ಟೈಮಲ್ಲಿ ಇನ್ಕಮ್ ಹೈಡ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಕೋರ್ಟ್ ಬಿಡಲ್ಲ. ಕರೆಕ್ಟ್. ಜೊತೆಗೆ ಲೀಗಲ್ ಪ್ರೊಫೆಷನಲ್ಸ್ಗೂ ಇದೊಂದು ವಿಕ್ಟ್ರಿ. ಎದುರಾಳಿ ಲಾಯರ್ಸ್ ಮೇಲೆ ಬಾರ್ ಕೌನ್ಸಿಲ್ನಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಹೆದರ್ಸಕ್ಕೆ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಪ್ರೂವ್ ಮಾಡ್ತು. ಲೀಗಲ್ ಸಿಸ್ಟಮ್ ಅನ್ನ ಸೇಡಿಗಾಗಿ ಬಳಸ್ಕೊಳ್ಳಕ್ಕೆ ಬಿಡಲ್ಲ ಅನ್ನೋದು ಕ್ಲಿಯರ್ ಆಯ್ತು. ದಿಸ್ ಇಸ್ ಪವರ್ಫುಲ್.